ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶಿಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕುಡಿದು ಖಾಸಗಿ ಟ್ರಾವೆಲ್ಸ್ ಬಸ್ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಈ ಪ್ರಕರಣ ನಿನ್ನೆ ತಡರಾತ್ರಿ ಬೆಳಕಿಗೆ ಬಂದಿದ್ದು, ಇಲ್ಲಿನ ಟ್ರಾವೆಲ್ಸ್ ಏಜೆನ್ಸಿಯವರು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಎನ್ನುವ ಅನುಮಾನ ಸಾರ್ವಜನಿಕರಲ್ಲಿ ಈಗ ಕಾಡ್ತಿದೆ. ಬಸವ ಕಲ್ಯಾಣದ ಸಸ್ತಾಪುರ ಬಂಗ್ಲಾದಿಂದ ರಾತ್ರಿ ಸುಮಾರು 12 ಗಂಟೆಗೆ ಪುಣೆ ನಗರಕ್ಕೆ ತೆರಳುತ್ತಿದ್ದಂತ ಎಂಆರ್ ಟ್ರಾವೆಲ್ಸ್ನ ಬಸ್ ಚಾಲಕ ಬಂಗ್ಲಾದ ಬಳಿಯ ಕುಡಿದು ಬಸ್ ಚಲಾಯಿಸಲು ಶುರು ಮಾಡಿದ್ದಾನೆ. ನಂತರ ಮಂಠಾಳ್ ಕ್ರಾಸ್ ಬಳಿ ಬಸ್ ನಿಲ್ಲಿಸಿ ಮತ್ತೆ ಸರಾಯಿ ಕುಡಿಯುವಾಗ ಪ್ರಯಾಣಿಕರು ಕುಡಿದು ಬಸ್ ಏಕೆ ಚಲಾಯಿಸುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡ್ತಿದ್ದಂತೆ ಬಸ್ ಚಾಲಕ ಮತ್ತು ನಿರ್ವಾಹಕ ಇಬ್ಬರು ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ನಂತರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿದ್ದೇಶ್ ಅವರು ಬಸ್ ಅನ್ನ ವಶಕ್ಕೆ ಪಡೆದುಕೊಂಡು ಠಾಣೆಯ ಬಳಿ ನಿಲ್ಲಿಸಿಕೊಂಡಿದ್ದಾರೆ. ಆದರೆ ಬಸ್ ಅಲ್ಲಿದ್ದ ಪ್ರಯಾಣಿಕರು 1 ಗಂಟೆಯ ಸುಮಾರಿಗೆ ಪುಣೆಗೆ ಹೋಗಲು ಆಗದೆ ತಮ್ಮ ಮನೆಗಳಿಗೆ ವಾಪಸ್ ಆಗಿದ್ದಾರೆ. ಗಾಡಿದ ಕುಂತ ಅಕ್ಕೋರೆ ಎಲ್ಲೋ ನೋಡಿ ಪೊಲೀಸ್ ಸ್ಟೇಷನ್ ರೀ ಸೀದಾ ಇವ್ನಿಗೆ ಬಿಟ್ರಲ್ಲ ನೀವು ರೋಡ್ ಗಾಡಿ ಅವೇ ಆಯ್ತವ್ರಿ. ಇವಾಗ ಒಬ್ಬರ ಟೈಟ್ ಆಯ್ತು ಬರ್ರಿ. ನಾಳೆ ಕುಡಿಯೋದ್ರಿ ಇವತ್ತು ನಿನ್ನ ಯಾಕೆ ಬಂದಿದ್ದು ಮತ್ತೊಬ್ಬರು ಹೆಣ್ಮಕ್ಳಿಗೆ ಏನಾಗಲ್ಲ.